ಅಯೋಧ್ಯೆಯ ಶ್ರೀರಾಮರ ದರ್ಶನ ಪಡೆಯಬೇಕೆಂಬ ಆಸೆ ಅನೇಕರದ್ದು. ಆದರೆ ಅದು ಕೆಲವರಿಗೆ ಈಡೇರಲಿಕ್ಕಿಲ್ಲ. ಅಂತಹವರಿಗೆ ಈ ಬಾರಿ ಗಣಾಧೀಶ ರಾಮಮಂದಿರ ಮಾದರಿಯ ಸೆಟ್ನಲ್ಲಿ ದರ್ಶನ ನೀಡಲು ಸಜ್ಜಾಗಿದ್ದಾನೆ. ಮಾರತಹಳ್ಳಿ ಸಮೀಪದ ಅಯ್ಯಪ್ಪ ಲೇಔಟ್ ಹಾಗೂ PR ಲೇಔಟ್ ಅಸೋಸಿಯೇಷನ್ ವತಿಯಿಂದ ಆಯೋಜಿಸಿದ್ದ 10ನೇ ವರ್ಷದ ಗಣಪತಿ ಉತ್ಸವದಲ್ಲಿ ಈ ದೃಶ್ಯಗಳು ಕಂಡಿವೆ. ರಾಮ ಮಂದಿರ ದರ್ಶನ ಪಡಿಬೇಕು, ಆದರೆ ದೂರ ಪ್ರಯಾಣ ಆಗೋಲ್ಲ ಅನ್ನೋರು ಇಲ್ಲಿ ಏರ್ಪಡಿಸಿರುವ ಗಣೇಶ ಉತ್ಸವದಲ್ಲಿ ಪಾಲ್ಗೊಳ್ಳಿ. ಹೊಳೆಯುವ ವಜ್ರದಂತೆ ಇಡೀ ಸೆಟ್ ವಿಜೃಂಭಿಸುತ್ತಿದ್ದರೆ ಜನಸಾಗರ ದೇವರ ದರ್ಶನ ಪಡೆಯಲು ಆಗಮಿಸುತ್ತಿದ್ದಾರೆ. ಜನರ ಸಾಲಿಂದ ಹಾಗೆ ಮುಂದೆ ಸಾಗಿದರೆ ಮಹಾಬಲಿ ಹನುಮಂತ ಹಾಗೂ ಪ್ರಭು ಶ್ರೀರಾಮ ತಮ್ಮನ್ನು ಸ್ವಾಗತಿಸಿ ಗಣಪನ ದರ್ಶನಕ್ಕೆ ಕಳುಹಿಸಿಕೊಡುತ್ತಾರೆ. ಹಾಗೆ ಸುತ್ತಲೂ ಕಣ್ಣಾಡಿಸಿದರೆ ವಿಷ್ಣುವಿನ ದಶ ಅವತಾರಗಳು ಕಲ್ಲಿನ ಮೇಲೆ ಕೆತ್ತಿದಂತಿದೆ. ದೇಗುಲದ ಗರ್ಭಗುಡಿಯಲ್ಲಿ ವಿರಾಜಮಾನನಾಗಿ ಅಲಂಕರಿಸಿರುವ ಗಜಮುಖ ಬರುವ ಭಕ್ತಾದಿಗಳಿಗೆ ದರ್ಶನ ಕೊಡುತ್ತಾ ಸಕಲ ಇಷ್ಟಾರ್ಥಗಳನ್ನು ನೆರವೇರಿಸುತ್ತಿದ್ದಾನೆ. ಈ ವೇಳೆ ಆಯೋಜಕ ವಿ ಆನಂದ್ ಮಾತನಾಡಿ, ಈ ಬಾರಿಯ ಗಣೇಶೋತ್ಸವವನ್ನು ವಿಜೃಂಭಣೆಯಿಂದ ಆಚರಣೆ ಮಾಡಲಾಗುತ್ತಿದೆ. ಅನೇಕರ ಕನಸಾದ ಅಯೋಧ್ಯೆಯನ್ನು ಈ ಭಾಗದಲ್ಲೇ ನಾವು ತಂದಿದ್ದೇವೆ. ಇದಕ್ಕೆ ಸಹಕರಿಸಿದ ಎಲ್ಲರಿಗೂ ಧನ್ಯವಾದಗಳು ತಿಳಿಸುತ್ತೇವೆ ಎಂದರು. ಇನ್ನು ಇಲ್ಲಿನ ವೈಭವ ಕಾಣಲು ಸಂಸದ PC ಮೋಹನ್, ACP ಪ್ರಿಯದರ್ಶಿನಿ, ಸಬ್ ಇನ್ಸ್ಪೆಕ್ಟರ್ ಶಿಲ್ಪಾ ಸೇರಿದಂತೆ ಗಣ್ಯರು ಆಗಮಿಸಿ ಗಣಪತಿಗೆ ಪ್ರಾರ್ಥನೆ ಸಲ್ಲಿಸಿದರು. ಇದರ ಜೊತೆಗೆ ಅನ್ನದಾನ, ಸಂಗೀತದ ರಸಮಂಜರಿ ಭಕ್ತರ ಗಮನ ಸೆಳೆದಿವೆ. ಇನ್ನು ಈ ಕಾರ್ಯಕ್ರಮದಲ್ಲಿ ಯುವ ಮುಖಂಡರಾದ ಪ್ರಶಾಂತ್, ಚೇತನ್, ಯತೀನ್ ಸೇರಿದಂತೆ ಮತ್ತಿತರರು ಭಾಗವಹಿಸಿದ್ದರು. ನೋಡಿ, ನಾವು ಈ ದಿನ ಏನಂದರೆ ಅಯ್ಯಪ್ಪ ಲೇಔಟ್ PR ಲೇಔಟ್ ಅಸೋಸಿಯೇಷನ್ ವತಿಯಿಂದ ಯುವಕರು ಮತ್ತು ಹಿರಿಯರು ಎಲ್ಲ ಸೇರಿ ನಮಗೆ ಸಪೋರ್ಟ್ ಮಾಡಿದ್ದಾರೆ. ಮತ್ತು ಮಾಜಿ ಅಧ್ಯಕ್ಷರು ಪ್ರಶಾಂತ್ ರೆಡ್ಡಿ ಅನ್ನೋರು ತುಂಬ ಸಪೋರ್ಟ್ ಮಾಡಿದ್ದಾರೆ. ಅವ್ರ ಮುಖಾಂತರ ನಾವು ಮಾಡಿದ್ದೀರಿ. ಆದರೂ ಏನಂದ್ರು ಕೆಲವರು ದೊಡ್ಡವರೆಲ್ಲ ನಿಮ್ಮ ಕೈಯಲ್ಲಿ ಏನಾಗುತ್ತೋ ಮಾಡಿ ಅಂದರು. ನಾವು ಅದ್ರ ಮುಖಾಂತರ ಮಾಡ್ಕೊಂಡು ಹೋಗ್ತಾಯಿದ್ದೀರಿ. ನಮಗೇನಕ್ಕೆ ಇದು ಅಯೋಧ್ಯೆದು ಹಾಕ್ಸ್ಬೇಕು ಅನ್ಸಂದರೆ ಎಲ್ಲ ಕಡೆ ಹಾಕಿ ಒಂಥರ ಇದಿತ್ತು. ಅದು ಡಿಫ್ರೆಂಟಾಗಿ ಏರಿಯಾದಲ್ಲಿ ಇರಲಿ ಅಂತ ಅಯೋಧ್ಯೆ ಹಾಕ್ಸಿದ್ರಿ. ಅದನ್ನು ಅಯೋಧ್ಯೆದೇ ಆರ್ಡ್ರ್ ಕೊಟ್ಟು ತಂದು ಇಟ್ಟಿದ್ದೀರಿ, ಮಾಡ್ಕೊಂಡು ಹೋಗ್ತಾಯಿದ್ದೀರಿ. 5 ದಿನ ಇರುತ್ತೆ, ಅನ್ನದಾನ ಇರುತ್ತೆ, ಮತ್ತು ಭಕ್ತಿಗೀತೆಗಳು ಹಾಡುಗಳು ಪ್ರೋಗ್ರಾಮ್ ಇರುತ್ತೆ, ಮತ್ತು ನಾನಾ ಅನ್ನದಾನ ಡೈಲಿ ಪ್ರಸಾದ ಇರುತ್ತೆ. ಆನಂದ್ ಕುಮಾರ್ ವಿ. PC ಮೋಹನ್ ಅವರು ಬಂದು ಪೂಜೆ ಮಾಡ್ಕೊಂಡು ಹೋಗಿದ್ರು. ನಮಸ್ಕಾರ. ಇದು ನಮ್ಮದು ಗಣೇಶ 10ನೇ ವರ್ಷ ಆಚರಣೆ ಇದೆ. ನಮ್ಮದು 10 ವರ್ಷದಿಂದ ಇಟ್ಕೊಂಡು ಬರ್ತಾಯಿದ್ದೀವಿ. ಮೊದಲನೇ ವರ್ಷ ಸ್ಟಾರ್ಟ್ ಆಗಿದ್ದು ಹೆಂಗೆ ಅಂದರೆ ಒಂದು ಚಿಕ್ಕದಾಗಿ ಸುಮ್ಮನೆ ಒಂದು ಸೀಟ್ ಹಾಕೊಂಡು ತುಂಬ ಚಿಕ್ಕದಾಗಿ ಸ್ಟಾರ್ಟ್ ಮಾಡಿ ಇವತ್ತು ಯಾವ ರೇಂಜ್ಗಾಗಿದೆ ಅಂದರೆ ಈ ಜಗತ್ ಪ್ರಸಿದ್ಧ ರಾಮ ಮಂದಿರ ಏನು ನಿರ್ಮಾಣ ಆಗಿದೆಯೋ, ಸೊ ಆ ಪ್ರಕಾರದಲ್ಲಿ ರಾಮ ಮಂದಿರ ಏನು ನಿರ್ಮಾಣ ಆಗಿದೆಯೋ ಆ ಥರ ಆ ಐಡಿಯಾದಲ್ಲಿ ರಾಮ ಮಂದಿರ ಥರನೇ ಕಟ್ಬಿಟ್ಟು ನಾವು ಗಣೇಶ ಇಟ್ಟು ಜೊತೆಗೆ ರಾಮನ್ನು ಹನುಮಾನ್ನು ಎಲ್ಲನೂ